ಆರತಿ ವೀರಪುತ್ರ, ಹೀಗೆಲ್ಲಿವರನ್ನು ಗೊತ್ತಾ? ನಿನಗೇನು ಗೊತ್ತು? ನಾನು ಬಾಯಿ ಬಿಚ್ಚಿ ಹೇಳಾಗಲೇ ಗೊತ್ತಾಗುವುದು ಈ ಚೇರ್ಮನ್ ಚಂದ್ರವರ್ಣ ಕುತಂತ್ರ. ಆರತಿ, ಇನ್ನು ಮುಂದಾದರೂ ನೀನಾಗಿ ಬಂದು ಒಲಿದು ನಿನ್ನ ದೇವವನ್ನು ಕೊಟ್ಟು ನನಗೆ ತೃಪ್ತಿಪಡಿಸದಿದ್ದರೆ ನಿನ್ನ ಗಂಡ ಅಥವಾ ನಿನ್ನ ಮಗ ಇಬ್ಬರಲ್ಲಿ ಒಬ್ಬನನ್ನು ಬೇಟೆಗಾರೋ ಈ ಚೇರ್ಮನ್ ಚಂದ್ರೇಗೌಡ. ಇಲ್ಲದಿದ್ದರೆ ಇದೆಯಲ್ಲ ನನ್ನ ಮಗನ ಕೊಲೆ. ಇದಕ್ಕೆ ಯಾವನಾದರೂ ಅಡ್ಡ ಬಂದರೆ ಅವನ ಜೀವಂತ ಸಮಾಧಿ ಮಾಡಿಬಿಡುವೆ. ಇಂದು ನನಗೆ ಸಂತೋಷದ ದಿನ. ಅದಕ್ಕೆ ನನ್ನ ರಾಜಶ್ರೀ ಪ್ರೀತಿಯಾದ ರಾಜಶ್ರೀ ಕರೆಯಲೇಬೇಕು. ಶೀನಾ ಶೀನಾ ರಾಜಶ್ರೀಗೆ ಬರಲು ಹೇಳು. ಡ್ರಿಂಕ್ ತಂದು ಟೇಬಲ್ ಮೇಲೆ ಇಡು. ಆಯ್ತು ರೀ, ಹೇಳ್ತೇನೆ. ಚೇರ್ಮನ್ ಅಂದರೆ ಕಲಿಯುಗದ ವಿಶ್ವಾಮಿತ್ರದ್ದು ಹಾಗೆ ನನ್ನ ಚಟಕ್ಕೋಸ್ಕರ ಏನು ಬೇಕಾದರೂ ಮಾಡಬಲ್ಲೆ. ರಾಜಶ್ರೀ ಬರುವ ವೇಳೆ ಆಯ್ತು, ನಾನು ಸ್ಟ್ರಿಕ್ ಆಗಿರಲೇಬೇಕು. ಶೀನಾ ಯಾಕ್ರಿ ಗೌಡ್ರ? ಎಲ್ಲ ರೆಡಿ ಗೌಡ್ರ, ಬರ್ರಿ ಹೋಗೋಣ. ಇವ ಎಂತ ಕೆಟ್ಟ ಸುಳೆ ಮಗ ಅಂತೇನ? ನೀವು ಎಂತ ಕೆಟ್ಟ ಸುಳೆ ಮಗ ಅಂತೇನೆ. ನನಗೆ ಶೀನು ಅಂತ ಹೇಳಿ ಮರ್ಯಾದೆ ಕೊಟ್ಟು ಕರೀಲಿಲ್ಲ. ಪಕ್ಕ ಚೋರನ ಮಗ ಇವ, ಪಕ್ಕ ಕಳ್ಳನ ಮಗ ರೀ. ಶೀನಾ ರಾಜಶ್ರೀ ಬರ್ತಾಳಂತೋ ಅಥವಾ ಇಲ್ಲೋ? ಇಲ್ಲಂತ್ರಿ. ಏನಂತೆ? ಬರುವುದಲ್ಲೂ ಹೆಣ್ಮಗಳು ಅಲ್ರಿ ಆಕಿ, ದೇವನಂತಾಕಿ, ದೇವ್ರಂತಾಕಿ. ನಿಮ್ಮ ಚೇರ್ಮನ್ರ ವಜರ್ ಅಂತ ಏನಂತಿದಲ್ಲ ಏ ಮಗನಿ? ನಮ್ಮ ಚೇರ್ಮನ್ರ ವಜರ್ ಅಂದ್ರ ಗಟ್ಟದಾಗಿನ ಕಳಕಿದ್ದಂಗ್ರಿ, ಕಳಕ. ಕತ್ತೇನ ನಮ್ಮ ಮಗನೇ? ನಮ್ಮ ಚೇರ್ಮನ್ರ ವಜನ ಬಹಳ ಗಟ್ಟಿ ಅಂದ್ಯ. ಯಾರ ಭೇಟಿ? ಬೆಟ್ಟಲ್ರಿ ಅವರ, ನಮ್ಮ ಚೇರ್ಮನ್ರ ಬಹಳ ಗಟ್ಟಿ ಅಂದ್ಯ. ರಾಜಶ್ರೀ, ಯಾಕೆ ಇತ್ತಿತ್ತಲಾಗಿ ನನ್ನನ್ನು ಮರೆಯುವಂತಿದ್ದೀಯಲ್ಲ? ಏನು? ನಾನು ನಿಮ್ಮನ್ನು ಮರೆಯುವುದೇ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನೀವೇ ನನ್ನ ಪಾಲಿನ ದೇವರು. ಹೀಗಿರುವಾಗ ನಾನು ನಿಮ್ಮನ್ನು ಬರೆದು ಬದುಕುವುದೇ ಅದೆಂದಿಗೂ ಸಾಧ್ಯವೇ ಇಲ್ಲ. ರಾಜಶ್ರೀ, ನನ್ನೊಂದು ಮಾತು ನಡೆಸಿಕೊಡುವೆಯಾ?
ರೋಜೇಶಿ, ನನ್ನನ್ನು ಕ್ಷಮಿಸು. ಬಾ, ಡ್ರಿಂಕ್ಸ್ ಮಾಡೋಣ ಬಾ. ಏನು? ನಾನಾ? ಬೇಡ. ಅವರು ಒಲ್ಲೆನಾಗ್ತಾರೆ, ನಾವು ಹೊಡ್ಕೊಂಡು ಬರೀ ಕಮ್ಗ ಲೇ ಶೈನ್ಯ, ಸುಳ್ಳು ಬಿಡ್ರಿ. ರಾಜಶ್ರೀ, ಇಂದು ನನ್ನೊಡನೆ ನೈಟ್ ಕಳೆಯಲೇಬೇಕು. ನೋಡಿ, ನನಗೆ ಅಭ್ಯಾಸವಿಲ್ಲ. ಆ, ಈ ಕಲಿಯುಗದಲ್ಲಿ ಅಭ್ಯಾಸವಿಲ್ಲದನ್ನು ಮೊದಲು ಕಲಿಕೊಳ್ಳಬೇಕು. ರಾಜಶ್ರೀ, ಬಾ. ಹೇಳಿ, ನಾನೇನ್ ಮಾಡ್ಬೇಕು? ನಿಮ್ಮೊಂದಿಗೆ ಹಾಡ್ಬೇಕಾ? ರಾಜಶ್ರೀ, ಇಂದು ನನಗೆ ಇಳಿಸಲಾಗಟ್ಟು ಸಂತೋಷವಾಗುತ್ತದೆ. ಏಕೆಂದರೆ ನಿನ್ನ ಹೃದಯದಲ್ಲಿ ಒಳೆಯಿರುವಾಗ ಒಂದು ಚಲೋ ಗೀತೆಯನ್ನು ಹಾಡಬಾರದು. ಇದು
ರಾಜಶ್ರೀ, ಇಂದು ನನಗೆ ಹಿಡಿಸಲಾರಷ್ಟು ಸಂತೋಷವಾಗುತ್ತದೆ. ಯಾಕೆ? ನನ್ನ ಹೃದಯದ ರಾಣಿ ನನ್ನ ಬಳಿ ಇರೋಲ್ಲ, ಅದಕ್ಕೆ. ನನಗೂ ಅಷ್ಟೇ. ಯಾವಾಗಲೂ ನಾನು ನಿಮ್ಮ ಕಣ್ಣು ಮುಂದಿರ್ಬೇಕು. ನಿಮ್ಮನ್ನು ಕಣ್ಣು ರಪ್ಪಿ ಹೇಗೆ ಜೋಪಾನ ಮಾಡ್ತೀನೋ ಹಾಗೆ ನಿಮ್ಮನ್ನು ನೋಡ್ಕೊಳ್ಬೇಕೆನ್ನೋದೇ ನನ್ನ ಆಸೆ. ಲೇಖತ್ತೆ ಶೇಣೆ, ಬೇಟ್ ರೆಡಿ ಮಾಡೋ. ಅದ್ರ ಜೀನ್ ತಂದಿಡು. ಸುಭಾಷ್ ಗೌಡ್ರ, ಗೌಡ್ರೆ, ಯಾವಾಗಲೂ ನಾನು ನಿಮ್ಮ ಜೊತೆ ಇರಬೇಕು. ನಾನು ನಿಮ್ಮ ಜೊತೆಯಲ್ಲಿ ಇರು. ಗೌಡ್ರೆ, ಏನು ಹೇಳ್ತಾ ಇಲ್ವಲ್ಲ? ಹಂಬಲಿ ಸೋಮರ ನಿನ್ನ ದಾರಿ ಹಾರೈಸುತ್ತಂತೆ ಪಾರಿವಾಳವನ್ನು ಈ ಪಂಜರದಲ್ಲಿ ಇಟ್ಟು ಪ್ರೀತಿಸಬೇಕೆಂಬ ನನ್ನ ಆಸೆ. ಅಂತೂ ನಿಮ್ಮಂತವ್ರು ನನ್ನ ಜೊತೆ ಇದ್ರಲ್ಲ, ಅದು ನನ್ನ ಪುಣ್ಯ. ನಿನ್ನ ಪುಣ್ಯವಲ್ಲ ರಾಣಿ, ನನ್ನ ಪುಣ್ಯ. ಇಂದು ನೈಟ್ ನನ್ನ ಜೊತೆಯಲ್ಲೇ ಇರಬೇಕು. ಅಯ್ಯೋ, ಅಣ್ಣ ಕೇಳಿದ್ರಿ? ಧೈರ್ಯವಾಗಿ ಹೇಳಿಬಿಡು, ನನ್ನ ಜೊತೆಯಲ್ಲಿ ಅವನೇನಾದ್ರೂ ಅಂದ್ರೆ ನನಗೆ ತುಂಬಾ ಭಯವಾಗುತ್ತೆ. ನಿನ್ನ ಒಪ್ಪಿಗೆ ತಿಳಿಸಿಬಿಡು, ಆ ನಂತರ ಒಪ್ಪುತ್ತಾನೆ. ಆಯ್ತು, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದು ನೀವೇ ಜವಾಬ್ದಾರಿ. ಕಡಿಮೆ ಆಗುದಿಲ್ರಿ, ಹೆಚ್ಚಾಕತ್ರಿ ಇದು. ಆ ಚಿಂತೆ ನಿನಗೆ ಬಾ ರಜೆ, ಆ ಚಿಂತೆ ನಿನಗೆ ಬಾ ರಾಜಶ್ರೀ. ಬನ್ನಿ. ಯವ್ವ ರಾಜವ್ವ, ನಿನ್ನ ಶುದ್ಧ ಮಾಡ್ತಾನ. ಹೊತ್ತು ಏರು ಕೊಡದ ಮುಂದೆ 3 ಮಳನ ತರ್ತಾನೆ ನಿನಗೆ. ಅದಕ್ಕೆ ನಾನಾರ ಏನು ಮಾಡಲಿ? ನಿನಗೆ ಬರುದ ಕೈಯಾಗ ಎಕ್ಕಯ್ಯ ಜೋಗಯ್ಯ, ಎಕ್ಕಯ್ಯ ಜೋಗಯ್ಯ. ನಿನ್ನ ಕೈಯಾಗ ಬರುದು ಹಡ್ಲಿಗೆ ನಾನಾರ ಏನು ಮಾಡಲಿ? ಅದು ನಿನ್ನ ಕರ್ಮ. ಇದರಲ್ಲಿ ಏನೋ ಮೋಸವಿದೆ. ದುಃಖಿಸಬೇಡ ಚಿಕ್ಕಪ್ಪ, ದುಃಖಿಸಬೇಡ. ವೀರನನ್ನು ಹುಡುಕಿ ತರೋ ಕೆಲಸ ನನ್ನದು. ನೀವು ಮನೆಗೆ ನಡೆಯಿರಿ, ನಾನು ಆಮೇಲೆ ಬರ್ತೇನೆ. ಸಂಜಯ್, ನಿಮ್ಮ ಚಿಕ್ಕಮ್ಮ ನಿನ್ನೆಯಿಂದ ಊಟ ಮಾಡದೆ ಉಪವಾಸವಿದ್ದಾಳೆ. ನಾನೇನು ಮಾಡಿದೆ ಸಂಜಯ್? ನನಗೊಂದು ತಿಳಿಯದಾಗಿದೆ. ಚಿಕ್ಕಪ್ಪ, ನೀವು ಮನೆಗೆ ನಡೆಯಿರಿ, ನಾನು ಆಮೇಲೆ ಬಂದು ಚಿಕ್ಕಮ್ಮನಿಗೆ ಸಮಾಧಾನ ಹೇಳುವೆ. ಸಂಜಯ್, ಬೇಗ ಬಂದು ಬಿಡು. ಆಯ್ತು ಚಿಕ್ಕಪ್ಪ. ಇದೇನಿದು ವಿಚಿತ್ರ? ನಮ್ಮ ವೀರ ಬಹುಶಃ ಯಾವಾರು ಊರಿಗೆ ಹೋಗಿರಬಹುದೇ? ಚೇಚೆ, ಅಂತವನಲ್ಲ. ಇದರಲ್ಲಿ ಏನು ಮೋಸವಿದೆ? ರಾಜಕಾರ್ಯರ ಕೈವಾಡವಿದೆ. ಈ ರೈಸವನ್ನು ನೋಡಿ ನಾನು ಕಂಡು ಹಿಡಿಯಲೇಬೇಕು. ಮೊದಲು ನಾನು ಕಾಲೇಜ್ಗೆ ಹೋಗಬೇಕು, ಆಮೇಲೆ ಮುಂದಿನ ವಿಚಾರ.